ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬುಲೆಟ್ ಯೂಟ್ಯೂಬ್ ಚಾನಲ್. ನಾವಿವತ್ತು 2025 IPL 20ನೇ ಮ್ಯಾಚ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಮುಂಬೈ ಇಂಡಿಯನ್ಸ್. ಇದು ನಡೀತಾ ಇರೋದು ಮುಂಬೈ ಇಂಡಿಯನ್ಸ್ ವಾಂಖೇಡೆ ಸ್ಟೇಡಿಯಂನಲ್ಲಿ. ನಾವಿವತ್ತು ಇವೆರಡು ಟೀಮ್ನಲ್ಲಿ ಯಾವ್ಯಾವ ಪ್ಲೇಯರ್ಸ್ ಇದ್ದಾರೆ ಮತ್ತು ಯಾವ ಪ್ಲೇಯರ್ಸ್ ಇವತ್ತಿನ ಮ್ಯಾಚಲ್ಲಿ ಆಡ್ತಾ ಇದ್ದಾರೆ ಅಂತಂದೇಳಿ ಕಂಪ್ಲೀಟಾಗಿ ನೋಡ್ಕೊಂಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಮುಂಬೈ ಇಂಡಿಯನ್ಸ್. ಈ ಟೀಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ಈ ಟೀಮಲ್ಲಿನೇ ಒಂದು 5-6 ಜನ ಕ್ಯಾಪ್ಟನ್ಸ್ ಅಂದರೆ ಇಂಟರ್ನ್ಯಾಷನಲ್ ಕ್ಯಾಪ್ಟನ್ಸು ತುಂಬವ್ರೆ. ಆದರೂ ಕೂಡ ಕೇವಲ ಒಂದೇ ಒಂದು ಮ್ಯಾಚ್ ಗೆದ್ದಿದೆ ಇಲ್ಲಿವರೆಗೂ. ಎಷ್ಟು ಒಳ್ಳೆ ಟೀಮ್ ಅಂದರೆ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಸು, ಆಲ್ರೌಂಡರ್ಸ್ ಮಾತ್ರ ಸೂಪರಾಗಿದ್ದಾರೆ. ಇನ್ನೂ ಬೌಲರ್ಸ್ ವಿಷಯಕ್ಕೆ ಬಂದರೆ ಬೋಲ್ಟು, ಬೂಮ್ರಾ, ದೀಪಕ್ ಚಾರ್ ಒಳ್ಳೊಳ್ಳೆ ಬೌಲರ್ಸು, ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಸು, ಒಳ್ಳೊಳ್ಳೆ ಆಲ್ರೌಂಡ್ರ್. ಇಷ್ಟೆಲ್ಲ ಇದ್ದರೂ ಕೂಡ ಕೇವಲ ಒಂದೇ ಒಂದು ಮ್ಯಾಚ್ ಗೆದ್ದಿದ್ದಾರೆ. ನೋಡೋಣ ಈ ಮ್ಯಾಚ್ ಏನಾಗುತ್ತೆ ಅಂತ. ಇನ್ನು RCB ಟೀಮ್ ಬಗ್ಗೆ ಹೇಳೋದಾದರೆ ಇವರು ಫಸ್ಟ್ 2 ಮ್ಯಾಚ್ನ ತುಂಬ ಮಸ್ತಾಗಿ ಆಡಿದರು. 3ನೇ ಮ್ಯಾಚ್ ಏನಾಯಿತೋ ಗೊತ್ತಿಲ್ಲ, ಸೋತ್ಬಿಟ್ರು ಈಸಿಯಾಗಿ. ಇಲ್ಲಿ ಈ ಟೀಮ್ ಬಗ್ಗೆ ಹೇಳೋದಾದರೆ ಈ ಟೀಮಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ಸ್ ಅಂದರೆ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ, ಗುಡ್ ಫಿನಿಷರ್ಸ್ ಕೂಡ ಅವರೇ. ಇವರು ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಗೆಲ್ಲೋ ಚಾನ್ಸಸ್ ತುಂಬ ಇದೆ. ಇನ್ನು ಮುಂಬೈ ಇಂಡಿಯನ್ಸ್ ಟೀಮಲ್ಲಿರೋ ಪ್ಲೇಯರ್ಸ್ ಬಗ್ಗೆ ಹೇಳೋದಾದರೆ ಫಸ್ಟ್ನೇದಾಗಿ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಬರ್ತಾರೆ. ಇನ್ನು ವಿಕೆಟ್ ಕೀಪರಲ್ಲಿ ರಾಬಿನ್ ಮಿಂಜಾ ಮತ್ತು ರಿಯಾನ್ ರಿಕೆಲ್ಟನ್, ಇವರು ಲಾಸ್ಟ್ ಮ್ಯಾಚಲ್ಲಿ ಒಳ್ಳೆ ಮಸ್ತಾಗಿ ಆಡಿದರು. ಇನ್ನು ನೆಕ್ಸ್ಟು ಶ್ರೀಜಿತ್ ಕೃಷನ್ ಮತ್ತು ಬಿವಾನ್ ಜಕಾಬ್ಸ್, ಇನ್ನು ತಿಲಕ್ ವರ್ಮಾ, ಇವರು ಕೂಡ ಲಾಸ್ಟ್ ಮ್ಯಾಚಲ್ಲಿ ಬೇಕು ಅಂತಲೇ ಔಟಾಗಿ ಹೋದರು. ಇನ್ನು ಆಲ್ರೌಂಡ್ರಲ್ಲಿ ನೋಡೋಕ್ಕಾದ್ರೆ ನಮ್ಮ ಕ್ಯಾಪ್ಟನ್ ಹಾರ್ದಿಕ್ ಪಾಂಡೆ, ಇನ್ನು ನಮನ್ ದರ್, ನೆಕ್ಸ್ಟ್ ವಿಲ್ ಜಾಕ್ಸ್ ಮತ್ತು ಮಿಚೆಲ್ ಸ್ಯಾಂಟ್ನರ್, ರಾಜ್ ಅಂಗದ್ ಬಾವಾ ಮತ್ತು ವಿಘ್ನೇಶ್ ಪತೂರ್, ಲಾಸ್ಟಲ್ಲಿ ಕಾರ್ಬಿನ್ ಬಾಸ್ಟ್. ಇಷ್ಟೆಲ್ಲ ಆಲ್ರೌಂಡರ್ಸ್ ಆದರೆ ನೆಕ್ಸ್ಟು ಬೌಲರ್ಸ್ಗಳ ವಿಷಯದಲ್ಲಿ ಬಂದರೆ ಫಸ್ಟ್ ಒನ್ ಟ್ರೆಂಟ್ ಬೋಲ್ಟ್ ಮತ್ತು ಕರಣ್ ಶರ್ಮಾ, ದೀಪಕ್ ಚಾರ್, ಅಶ್ವಿನಿ ಕುಮಾರ್ ಮತ್ತು ರೇಸ್ ಟಾಪ್ಲೆ, ಸತ್ಯನಾರಾಯಣ ಪೆನ್ಮೆತ್ಸಾ, ಇನ್ನು ಅರ್ಜುನ್ ತೆಂಡೂಲ್ಕರ್ ಮತ್ತು ಮುಜೀಬುರ್ ರೆಹಮಾನ್, ಇನ್ನು ಲಾಸ್ಟಲ್ಲಿ ಜಸ್ಪ್ರೀತ್ ಬುಮ್ರಾ. 3 ಮ್ಯಾಚ್ ಕೂಡ ಆಡಿಲ್ಲ, ಈ ಮ್ಯಾಚ್ ಆಡ್ತಾರೆ ಅಂತಂದೇಳಿ ತುಂಬ ಹೋಪ್ ಕೊಟ್ಟಿದ್ದಾರೆ. ನೋಡೋಣ ಬರ್ತಾರೋ ಇಲ್ವೋ ಅಂತ. ಇನ್ನು ನೆಕ್ಸ್ಟು ನಮ್ಮ RCB ಟೀಮಲ್ಲಿರೋ ಪ್ಲೇಯರ್ಸ್ಗಳ ಬಗ್ಗೆ ಹೇಳೋದಾದರೆ ಫಸ್ಟ್ ಒನ್ ನಮ್ಮ ರಜತ್ ಪಟಿದಾರ್, ವಿರಾಟ್ ಕೊಹ್ಲಿ, ವಿಕೆಟ್ ಕೀಪರ್ ಫಿಲ್ ಸಾಲ್ಟ್, ಜಿತೇಶ್ ಶರ್ಮಾ, ದೇವದತ್ ಪಡಿಕ್ಕಲ್, ಸ್ವಸ್ತಿಕ್ ಚಕ್ರ. ಇನ್ನು ನೆಕ್ಸ್ಟು ಆಲ್ರೌಂಡ್ರಲ್ಲಿ ನೋಡೋದಾದರೆ ಲಿಯಾಮ್ ಲಿವಿಂಗ್ಸ್ಟನ್, ಕೃಣಾಲ್ ಪಾಂಡೆ, ಸ್ವಪ್ನಿಲ್ ಸಿಂಗ್, ಟಿಮ್ ಡೇವಿಡ್. ಇನ್ನು ನೆಕ್ಸ್ಟು ಮನೋಜ್ ಬಂಡಾಂಗೆ ಮತ್ತು ರೊಮೆರಿಯೋ ಶೆಫರ್ಡ್. ಇವರೆಲ್ಲ ಆದಮೇಲೆ ಲಾಸ್ಟಲ್ಲಿ ಜಕೋಬ್ ಬೆಥೆಲ್. ಇವರು ಒಂದು ಮ್ಯಾಚ್ ಆಡಲೇ ಇಲ್ಲ, ಯಾವಾಗ ಆಡ್ತಾರ ನೋಡೋಣ. ಇನ್ನು ಬೌಲಿಂಗ್ ಕಡೆ ನೋಡೋದಾದರೆ ಮೊದಲನೇದಾಗಿ ಜೋಸ್ ಹ್ಯಾಸಲ್ವುಡ್, ರಸಿಕ್ ದಾರ್, ನೆಕ್ಸ್ಟಲ್ಲಿ ಸುಯೇಶ್ ಶರ್ಮಾ ಮತ್ತು ಭುವನೇಶ್ವರ್ ಕುಮಾರ್, ನುವನ್ ತುಷಾರ, ಲುಂಗಿ ಎನ್ಗಿಡಿ ಮತ್ತು ನೆಕ್ಸ್ಟಲ್ಲಿ ಅಭಿನಂದನ್ ಸಿಂಗ್, ಮೋಹಿತ್ ರಾತೆ, ಇನ್ನು ಲಾಸ್ಟಲ್ಲಿ ಯಶ್ ದಯಾಲ್. ಇನ್ನು ಲಾಸ್ಟ್ ಮ್ಯಾಚ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಸೂರ್ಯಕುಮಾರ್ ಯಾದವ್ ಅವರು 67 ರನ್ನ ನೋಡಿದ್ರು. ಒಳ್ಳೆ ಕ್ರೂಷಿಯಲ್ ಟೈಮಲ್ಲೇ ಒಳ್ಳೆ ಇನ್ನಿಂಗ್ಸ್ನ ಆಡಿಕೊಟ್ಟಿದ್ರು. ಮತ್ತು ಕ್ಯಾಪ್ಟನ್ ಹಾರ್ದಿಕ್ ಪಾಂಡೆ, ಇವರು ಬೌಲಿಂಗಲ್ಲಿ 5 ವಿಕೆಟ್ ಎತ್ತಿದ್ರು. ಮತ್ತು ಬ್ಯಾಟಿಂಗ್ ಬಂದಾಗ ಕೂಡ 18 ರನ್ನ ನೋಡಿದ್ರು. ಪಾಪ 5 ವಿಕೆಟ್ ಎತ್ತಿ 18 ರನ್ ನೋಡಿದ್ರು ಕೂಡ ಲಾಸ್ಟಲ್ಲಿ ಸೋಲನ್ನು ನಾನೇ ಒಪ್ಕೊತೀನಿ ಮತ್ತು ಆ ಸೋಲಿನ ಸಂಪೂರ್ಣ ಜವಾಬ್ದಾರಿ ನಂದೇ, ಆ ಹೊಣೆಗಾರಿಕೆ ಪೂರ್ತಿ ನಂದೇ ಅಂತಂದೇಳಿ ಒಪ್ಕೊಂಡಿದ್ರು. ಇನ್ನು RCB ಟೀಮಲ್ಲಿ ನೋಡೋದಾದರೆ ಜಿತೇಶ್ ಶರ್ಮಾ, ಲಿವಿಂಗ್ಸ್ಟೋನ್ ಮತ್ತು ಟೀಮ್ ಡೇವಿಡ್, ಇವರು 3 ಜನ ಮಾತ್ರ 200 ಸ್ಟ್ರೈಕ್ ರೇಟಲ್ಲೇ ಆಡ್ತಾ ಇರ್ತಾರೆ. ಒಳ್ಳೆ ಹಿಟ್ಟರ್ಸ್ ಕೂಡ.
ಮಿಡ್ಲ್ ಆರ್ಡರಲ್ಲಿ ಆರ್ ಸಿ ಬಿಗೆ ಯಾವುದೇ ಥರ ತೊಂದರೆ ಇಲ್ಲ. ಆ ರೇಂಜಲ್ಲಿ ಸೆಟ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ವರ್ಷ ಕೊಡೋದು ತಗೊಳ್ಳೋದು. ಆರ್ ಸಿ ಬಿಯಿಂದ ಒಂದು 3 ಜನನ ಮುಂಬೈ ಕೊಟ್ಟಿದ್ವಿ, ಮುಂಬೈಯವರಿಂದ ಒಂದು 3 ಜನ ನಾವು ತಗೊಂಡಿದ್ವಿ. ಆ ಥರದ್ರಲ್ಲಿ ನೋಡೋದಾದರೆ ಕರಣ್ ಶರ್ಮಾ, ವಿಲ್ ಜಾಕ್ಸು, ರೋಸ್ ಟೋಪ್ಲೆ ಇವರು 3 ಜನ ಮುಂಬೈಗೆ ಹೋಗಿದ್ದಾರೆ. ಇನ್ನು ಮುಂಬೈಯಿಂದ ಟೀಮ್ ಡೇವಿಡ್ಡು, ನವನ್ ತುಷಾರ ಮತ್ತು ರೊಮರಿಯೋ ಶೋಫರ್ಡ್ ಇವರು 3 ಜನ ಮುಂಬೈಯಿಂದ ಆರ್ ಸಿ ಬಿಗೆ ಬಂದಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಅವರು ಇವತ್ತಾನೇ ಇಂಜುರಿಯಿಂದ ಟೀಮ್ಗೆ ಜಾಯ್ನ್ ಆಗಿದ್ದಾರೆ. ಇನ್ನು ಈ ಮ್ಯಾಚ್ ನಡೀತಾ ಇರೋದು ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ. ಈ ಪಿಚ್ಚಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರು 48% ಗೆಲ್ಲೋ ಚಾನ್ಸಸ್ ಇದ್ದರೆ ಸೆಕೆಂಡ್ ಬ್ಯಾಟಿಂಗ್ ಮಾಡೋರು 51% ಗೆಲ್ಲೋ ಚಾನ್ಸಸ್ ಇರುತ್ತೆ. ಈ ಪಿಚ್ ಬಂದುಬಿಟ್ಟು ಬ್ಯಾಟಿಂಗ್ ಪಿಚ್ ಆಗಿರುತ್ತೆ ಮತ್ತು ಸ್ಪೀಡ್ ಬೌಲರ್ಸ್ಗೆ ಒಳ್ಳೆ ಮಸ್ತಾಗಿ ವಿಕೆಟ್ ಬೀಳ್ತಾ ಇರುತ್ತೆ. ಫಸ್ಟ್ ಇನ್ನಿಂಗ್ಸ್ ಮ್ಯಾಚಲ್ಲಿ 6 ಓವರ್ಗೆ 68 ರನ್ ಆವ್ರೇಜ್ ಸ್ಕೋರ್ ಇದ್ದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ 61 ರನ್ ಇದೆ. ಫಸ್ಟ್ ಇನ್ನಿಂಗ್ಸಲ್ಲಿ 10 ಓವರ್ಗೆ 106 ರನ್ ಇದ್ದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ 92 ರನ್ ಇದೆ. ಇದು ಆಲ್ಮೋಸ್ಟಾಗಿ ಬ್ಯಾಟಿಂಗ್ ಪಿಚ್ ಇರುತ್ತೆ. ಫಸ್ಟ್ ಬ್ಯಾಟಿಂಗ್ ಮಾಡಿದವರು 200+ ಹೊಡಿತಾರೆ, ಅದು 100%. ಇನ್ನು ಲಾಸ್ಟಲ್ಲಿ 8-8 ನೋಡೋದಾದರೆ ಲಾಸ್ಟ್ 10 ಮ್ಯಾಚಲ್ಲಿ 50-50 ಅಂದರೆ ಅವ್ರು 5 ಮ್ಯಾಚ್ ಗೆದ್ದಿದ್ದಾರೆ, ನಾವು 5 ಮ್ಯಾಚ್ ಗೆದ್ದಿದ್ದೀವಿ. ಅಂದರೆ ಮುಂಬೈ ಇಂಡಿಯನ್ಸ್ 5 ಮ್ಯಾಚ್ ಗೆದ್ದಿದ್ದಾರೆ, ಆರ್ ಸಿ ಬಿ 5 ಮ್ಯಾಚ್ ಗೆದ್ದಿದ್ದಾರೆ. ನೋಡೋಣ ಇವತ್ತಿನ ಮ್ಯಾಚಲ್ಲಿ ಯಾರು ಅದನ್ನು 6 ಮಾಡ್ತಾರೆ ಅಂತ. ಇಷ್ಟೊತ್ತು ನೋಡಿದ ಮೇಲೆ ಯಾವ ಟೀಮ್ ಇವತ್ತಿನ ಮ್ಯಾಚಲ್ಲಿ ಗೆಲ್ಲುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯೋ ಆ ಟೀಮ್ ನೇಮ್ನ ಕಾಮೆಂಟಲ್ಲಿ ತಿಳಿಸಿ. ಇಷ್ಟೊತ್ತು ನೋಡಿದ್ದು ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.